ಇನ್ಫ್ಲೂಯೆನ್ಸರ್ಗಳು ಉದ್ಯಮನ ಎತ್ತೋದಕ್ಕೆ ಎಷ್ಟು ಲಾಭದಾಯಕ ಆಗ್ತಾರೆ? ಸೋಷಿಯಲ್ ಮೀಡಿಯಾ ಆ್ಯಂಡ್ ಇನ್ಫ್ಲುಯೆನ್ಸು ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಜನ ಅವನಿಗೆ ಒಂದು ನಿಮಿಷ ಫ್ರೀ ಟೈಮ್ ಇದೆ ಅಂದ್ರೂ ಇದನ್ನು ಯಾವುದೋ ಒಂದು ಮೀಡಿಯಾನ ಓಪನ್ ಮಾಡ್ಕೊಂಡಿರ್ತಾನೆ, ನೋಡ್ತಾ ಇರ್ತಾನೆ. ಅದರಿಂದ ಒಂದು ಇನ್ಫ್ಲುಯೆನ್ಸ್ ಅಂತೂ ಜನಕ್ಕೆ ಆಗೇ ಆಗುತ್ತೆ. ಏನೋ ಒಂದು ವಿಶೇಷವಾಗಿ ಅಲ್ಲೂ ಅಗೇನ್ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಯಾರಿದ್ದಾರೆ ಅವ್ರ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಮಾತಾಡೋ ರೀತಿ, ಅವರು ತೋರಿಸೋ ರೀತಿ ಅದು ಯಾವ ಥರ ಇದೆ, ಅದು ಜನಕ್ಕೆ ಅಟ್ರಾಕ್ಟ್ ಆದಾಗ ಒಂದು ಸಲ ಹೋಗಿ ನೋಡ್ತಾರೆ. ಅದು ವರ್ಕ್ ಆಗುತ್ತೆ. ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ? ಎಷ್ಟು ಪರ್ಸೆಂಟ್ ಅನ್ನೋಕ್ಕಿಂತ ಈಗ ಎನಿಥಿಂಗ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಎನಿ ಬಿಸ್ನೆಸ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಜನಕ್ಕೆ ರೀಚ್ ಆಗಬೇಕು. ಇಲ್ಲಾಂದರೆ ಈಗ ಆಯಾ ಏರಿಯಾದಲ್ಲಿರೋರು ಅಲ್ಲಲ್ಲೇ ಇರ್ತಾರೆ. ಹೊಸದನ್ನು ಹೋಗಿ ನೋಡಬೇಕು ಅಂದರೆ ಮಾರ್ಕೆಟಿಂಗ್ ಬೇಕೇ ಬೇಕು. ಆಮೇಲೆ ಅವ್ರು ಬಂದಾಗ ಆ ರಿಯಾಲಿಟಿ ಅವ್ರಿಗೆ ಸಿಗಬೇಕು ಗ್ರಾಹಕರಿಗೆ. ಸಿಕ್ಕಿಲ್ಲ ಅಂದರೆ ಅವರಿಗೆ ಭ್ರಮನಿರಸನ ಆಗುತ್ತೆ. ಆಮೇಲೆ ಇವರು ಅದರಲ್ಲಿ ಕೆಲವುದು ಏನು ರಾಂಗ್ ಇದಾಗ್ತಾ ಇದೆ ಅಂದರೆ, ಇಲ್ಲದೇ ಇರೋದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಇವರಿಗೆ ಏನು ಡೈಲಿ ಇಷ್ಟು ವ್ಯಾಪಾರ ಮಾಡ್ತಾರೆ, ಅಷ್ಟು ಲಾಭ ಆಗ್ತಾಯಿದೆ, ಜನಕ್ಕೆ ಅದೊಂದು ಅಟ್ರಾಕ್ಷನ್ನು. ಇದೆಲ್ಲ ಜನಗಳಿಗೆ ಏನಂದರೆ ದಾರಿ ತಪ್ಪಿಸೋ ಕೆಲಸಗಳು ನಡೀತಾ ಇದೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಆ್ಯಕ್ಚುಯಲ್ ಏನಿದೆ ಮಾಡಿದರೆ ಇನ್ಫ್ಲುಯೆನ್ಸರ್ ವೃತ್ತಿಗೂ ಒಂದು ಗೌರವ ಇರುತ್ತೆ, ಅವ್ರ ಕ್ರಿಯೇಟಿವಿಟಿಗೂ ಒಂದು ಗೌರವ ಇರುತ್ತೆ. ಆ್ಯಂಡ್ ಆ ಉದ್ಯಮ ಯಾರು ಮಾಡ್ತಾ ಇದ್ದಾನೆ ಅವನದು ಅಷ್ಟೇ ಒಂದು ಅವನಿಂದನೂ ಕೂಡ ಯಾರಿಗೂ ಒಂದು ಮೋಸ ಆಗದೆ ಇರೋ ಥರ ನಡೆಯುತ್ತೆ ಅದನ್ನು.